ಜೈ, ನನ್ ಮಗಳು ಎಲ್ಲಿದ್ದಾಳೆ? ಜೈ, ನನ್ ಮಗಳು ಎಲ್ಲಿದ್ದಾಳೆ? ಜಾನಕಿ ಹೇಗಿದ್ದಾಳೆ? ಹೇಳು ಜೈ, ಹೇಳು, ಹೇಳು ಜೈ. ದೇವಕಿ, ಅಮ್ಮ, ಅಮ್ಮ, ಅಮ್ಮ ಏನಾಯ್ತು? ಅಮ್ಮ, ಅಮ್ಮ ಎದ್ದೇಳಿ. ಅಮ್ಮ ಏನಾಯ್ತಮ್ಮ? ಯಾಕೆ ತಲೆ ಸುತ್ತ ಬಿದ್ದಿದ್ದೀರಾ? ಯಾರಾದ್ರೂ ಸ್ವಲ್ಪ ನೀರ್ ಕೊಡ್ತೀರಾ? ಜಾನಕಿ, 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 ಅಮ್ಮ ಏನ್ ಹೇಳ್ತಿದ್ದೀರಾ? ಲಕ್ಷ್ಮಿ, ನನ್ ಮಗಳು ಜಾನಕಿ ಬದುಕಿದ್ದಾಳೆ. ಮಗಳ ಬದುಕಿದ್ದಾಳ? ಅಮ್ಮ ಯಾರಿದನ್ನೆಲ್ಲ ಹೇಳಿದ್ ನಿಮ್ಗೆ? ಯಾರನ್ನ ಹುಡುಕ್ತಿದ್ದೀರಾ ಅಮ್ಮ? ನನ್ ಮಗಳು ಬದುಕಿದ್ದಾಳೆ ಲಕ್ಷ್ಮಿ. ಅವಳಿಗೂ ನಿನ್ನಷ್ಟೇ ವಯಸ್ಸು, ನಿನ್ನಾಗೆ ಇರ್ಬೋದು. ಅವಳು ನಾನು ನೋಡ್ಬೇಕು ಲಕ್ಷ್ಮಿ, ಆದ್ರೆ ಅವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ನಿಮ್ ಮಗಳು ಎಲ್ಲೇ ಇದ್ರು ನಾನು ಹುಡುಕಿ ಕರ್ಕೊಂಡು ಬಂದು ನಿಮ್ ಮಡ್ಲಿಗೆ ಹಾಕ್ತೀನಿ. ನನ್ ಮಾತಿನ ಮೇಲೆ ನಂಬಿಕೆ ಇಡಿ ಅಮ್ಮ. ನಿಜವಾಗ್ಲೂ ನನ್ನ ಮಗಳನ್ನ ಹುಡ್ಕೊಡ್ತೀಯಾ? ಹೌದಮ್ಮ. ಸರ್ ನನ್ನ ಇಲ್ಲಿಗೆ ಯಾಕೆ ಬರಕ್ ಹೇಳಿದ್ರು? ದೇವಸ್ಥಾನದ ಹತ್ರ ಬರಕ್ ಹೇಳಿದ್ದಾರೆ ಅಂದ್ರೆ ಒಳಗೇನಾದ್ರೂ ಇರ್ಬೋದಾ? ಫೋನ್ ಮಾಡ್ತೀನಿ. ಬೇಡ, ಪೂಜೆಲೇನಾದ್ರೂ ಇದ್ರೆ ಸುಮ್ಮನೆ ಡಿಸ್ಟರ್ಬ್ ಮಾಡ್ದಾಗ ಆಗುತ್ತೆ. ಸರ್, ಇದೇನಿದು? ನನ್ನ ಇಲ್ಲಿಗೆ ಬರಕ್ ಹೇಳಿ ರೆಸ್ಪಾಂಡ್ ಮಾಡ್ದೆ ಹಾಗೆ ಹೋಗ್ತಿದಾರಲ್ಲ. ಹೀಗೆ ಯೋಚನೆ ಮಾಡ್ಕೊಂಡು ನಿಂತಿದ್ರೆ ಆಗಲ್ಲ, ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಬಾ, ಯಾಕೋ ತುಂಬಾ ಶೆಕೆ. ಅಕ್ಕ, ವಿಷಯ ಗೊತ್ತಾಯ್ತಾ? ಏನು? ನಳಿನಿ ಅಕ್ಕಂಗೆ ದೆವ್ವ ಮೆಟ್ಕೊಂಡಿದೆ ಅಂತ ಊರೆಲ್ಲ ಮಾತಾಡ್ಕೊಂತಿದ್ದಾರೆ. ಏನು ಹೇಳ್ತಾ ಇದೀಯಾ? ನಿಜನೇ ಹೇಳ್ತಾ ಇದ್ದೀನಿ. ಸಾಕು, ಸುಮ್ಮನೆ ಇರ್ರಿ. ಈ ವಯಸ್ಸಲ್ಲಿ ಯಾವ ದೆವ್ವ ಹಿಡ್ಕೊಳತ್ತೆ? ಅಮ್ಮ, ದೆವ್ವ ಹಿಡ್ಕೊಳ್ಳೋಕ್ಕೂ ವಯಸ್ಸು ಬೇಕೇನಮ್ಮ? ಎಷ್ಟೋ ಸಿನಿಮಾದಲ್ಲಿ ನೋಡಿಲ್ವಾ ವಯಸ್ಸಾದವ್ರ ಮೇಲೆಲ್ಲ ದೆವ್ವ ಬರೋದು? ಏನ್ ಮಾವ? ಸಿನಿಮಾದಲ್ಲಿ ತೋರಿಸೋದಕ್ಕೂ ನಿಜ ಜೀವನದಲ್ಲಿ ನಡೆಯೋದಕ್ಕೂ ಒಂದೇನೇನೆ. ಅದು ಅಲ್ಲದೆ ಈಗೆಲ್ಲ ಯಾವ ದೆವ್ವ ಗಿವ್ವ ಏನೂ ಇಲ್ಲ. ಹೌದು ಮಗಳೇ, ಈಗ ದೆವ್ವ ವೇಷ ಬದಲಾಯಿಸ್ಕೊಂಡು ನಿಮ್ಮ ಅಮ್ಮನ ವೇಷ ತೊಟ್ಕೊಂಡು ಜನಗಳ ಮಧ್ಯೆನೇ ಬದುಕ್ತಾ ಇದೆ. ಮಾವ, ನೀವು ಹೀಗೆ ರೇಗಿಸ್ತಾ ಇದ್ರೆ ಈ ದೆವ್ವ ಅಲ್ಲ ಅತ್ತೆ ನಿಮ್ಮನ್ನ ಹಿಡ್ಕೊಂಡ್ಬಿಡ್ತಾರೆ ಅಷ್ಟೇ, ಬಿಡಲ್ಲ. ಈಗ ಹಿಡ್ಕೊಳ್ಳೋದೇನು, 3 ಗಂಟೆ ಹಾಕ್ದಾಗ್ಲೇ ಹಿಡ್ಕೊಂಡಾಗಿದೆ. ಸಾಕು ಸುಮ್ಮನಿರೋ ಮಹೇಶ. ಎಷ್ಟು ಅಂತ ಅವಳನ್ನ ಗೋಳೋಯ್ಕೋತೀಯೋ? ಹೌದು, ನೀನೇನಾದರೂ ಅವ್ರ ಮನೆಗೆ ಹೋಗಿ ನೋಡಿದ್ಯಾ? ಇನ್ನೂ ಹೋಗಿಲ್ಲ, ಹೋಗಿ ನೋಡ್ಕೊಂಬರ್ಬೇಕು. ಅಲ್ಲ, ಪೂಜೆ ಪುನಸ್ಕಾರ ಮಾಡೋ ಭಾವನ ಮನೆಯಲ್ಲಿ ಅಕ್ಕಂಗೆ ಹೀಗಾಗಿದೆ ಅಂದರೆ ನಂಬಕ್ಕೆ ಸಾಧ್ಯ ಇಲ್ಲ. ಅದನ್ನೇ ನಾನು ಹೇಳಿದ್ದು. ನಾನು ಹೇಳ್ದಾಗ ಕತೆ ಹೊಡೆದ್ಬಿಟ್ರಿ, ಈಗ ನೀವೇ ಅನುಮಾನ ಪಡ್ತಿದ್ದೀರಾ.
ಅನುಮಾನ ಅಲ್ಲ ಕಣೆ, ಇಷ್ಟು ವರ್ಷ ಆಗದೆ ಇರೋದು ಇವತ್ತು ಯಾಕಾಯ್ತು ಅನ್ನೋ ಕುತೂಹಲ ಅಷ್ಟೇ. ನನಗೂ ಅದೇ ಅನುಮಾನ ಕೊಡ ಮಹೇಶ. ಆದರೂ ಯಾವ ಸಮಯದಲ್ಲಿ ಯಾರಿಗೆ ಏನಾಗತ್ತೆ ಅಂತ ಯಾರಿಗೆ ಗೊತ್ತಿರುತ್ತೆ ಹೇಳು? ಸಿಟಿಯಲ್ಲಾದರೆ ಹೀಗಾಗಿದೆ ಅಂದರೆ ಯಾರೂ ನಂಬಲ್ಲ. ಅದೇ ಹಳ್ಳಿಯಲ್ಲಿ ಇನ್ನೂ ಅದನ್ನೆಲ್ಲ ನಂಬ್ತಾರೆ. ಹಾಗಾಗಿ ನಾವು ಅದನ್ನು ಕಡೆಗಣಿಸೋದಕ್ಕಾಗಲ್ಲ. ಅದಕ್ಕೆ ಯಾವ ದೆವ್ವನೂ ಇಲ್ಲ, ಏನೂ ಇಲ್ಲ. ನಳಿನಿ ಅದಕ್ಕೆ ಮನಸ್ಸಲ್ಲಿ ಏನೂ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದನ್ನು ಅಣ್ಣನಿಗೆ ಹೇಳಿರ್ತಾರೆ. ಅಣ್ಣ ಆಗಲ್ಲ ಅಂತ ಹೇಳಿರ್ತಾನೆ. ಅದಕ್ಕೆ ಮೈ ಮೇಲೆ ದೆವ್ವ ಬಂದಿದೆ ಅನ್ನೋ ಥರ ನಾಟಕ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ. ಎಲ್ಲರೂ ನಿನ್ನಂಗೆ ಇರ್ತಾರೆ ಅಂತ ಅಂದ್ಕೊಂಡಿದ್ಯಾ? ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಯಾರ ಬಗ್ಗೆ ಮಾತಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ನೀವು ಹೋಗಿ ನೋಡ್ಕೊಂಡು ಬಂದು ನನಗೆ ಹೇಳಿ. ಆಗ ನಾನು ಹೇಳಿದ ಸರಿನೋ ಇಲ್ಲ ನೀವು ಹೇಳಿದ ಸರಿನೋ ಅಂತ ಗೊತ್ತಾಗುತ್ತೆ. ಇವತ್ತು ಸ್ವಲ್ಪ ಕೆಲಸ ಇದೆ, ನಾಳೆ ಹೋಗ್ತೀನಿ. ಅಮ್ಮ ಇದು ಒಂದು ತುತ್ತಮ್ಮ. ಬೇಡ ಲಕ್ಷ್ಮಿ, ಯಾಕಿಷ್ಟು ಹಠ ಮಾಡ್ತಿದ್ಯಾ? ಅಮ್ಮ ಅರ್ಧಂಬರ್ಧ ಹೊಟ್ಟೆಲ್ ಮಲಗಿದ್ರೆ ಸರಿಯಾಗಿ ನಿದ್ದೆ ಬರಲ್ಲ. ನಿದ್ದೆ ಮಾಡಿಲ್ಲ ಅಂತಂದರೆ ಯಾವ ಕೆಲಸದಲ್ಲೂ ಇಂಟ್ರೆಸ್ಟ್ ಇರಲ್ಲ. ಅದು ಅಲ್ಲದೆ ಸುಮ್ಮನೆ ಎಲ್ಲರ ಮೇಲೂ ರೇಗಾಡ್ತೀರ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಿನ ತಳಮಳ ಕಡಿಮೆ ಆಗಲ್ಲ. ಅದೆಲ್ಲ ಆಗಬಾರ್ದು ಅಂತಂದರೆ ಇವಾಗ ನೀವು ಊಟ ಮಾಡಬೇಕು. ನನಗೆ ಪಾಠ ಮಾಡ್ತಿದ್ಯಾ ಲಕ್ಷ್ಮಿ? ಅಮ್ಮಂಗೆ ಯಾರಾದರೂ ಪಾಠ ಮಾಡೋದಕ್ಕಾಗತ್ತಾ? ನಾವೆಲ್ಲ ಪುಸ್ತಕದಲ್ಲಿರೋದನ್ನ ಓದಿ ಕಲ್ತ್ಕೊಂಡ್ರೆ ಅಮ್ಮ ಅವಳ ಅನುಭವದಲ್ಲೇ ಎಲ್ಲ ತಿಳ್ಕೊಂಡಿರ್ತಾಳೆ, ಎಲ್ರಿಗೂ ಕಲಿಸ್ತಾಳೆ. ಅದಕ್ಕೆ ಹೇಳೋದು ತಾಯಿ ಮೊದಲನೇ ಗುರು ಅಂತ. ಶಮಿ, ಶಮಿ ಯಾಕೆ ಹೀಗೆ ಕತ್ಲಲ್ಲಿ ಕೂತಿದ್ಯಾ? ಹೇಳು. ಕೂತ್ಕೋ. ಏನಾಯ್ತು ನಿನಗೆ? ಯಾಕೆ ಹೀಗೆ ಹೇಳ್ತಿದ್ಯಾ?